ನೋಡ್ಕೊಂಡು ಹೋಗೋಣ. ಅವ್ನು ಲೆಫ್ಟಲ್ಲಿ ನೀನು ಎಲ್ರ? ಹಲೋ ಹಲೋ, ಬಂಡಿಗೊಂಚು ಮೆಲ್ಲಗ. ಹಲೋ ನಮಸ್ಕಾರ, ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇವತ್ತು ನಾವು ತಮಿಳ್ನಾಡು ಹೋಗ್ತಿದ್ದೀವಿ. ತಮಿಳ್ನಾಡಲ್ಲಿ ತಿರುವನಾಮಲೈಗೆ ಹೋಗ್ತಿದ್ದೀವಿ, ಅರುಣಾಚಲಮ್ಗೆ ಹೋಗ್ತಾಯಿದ್ದೀವಿ. ಸೊ ನಾನು ಬಾಮೇದ. ಸೊ ಆ್ಯಕ್ಚುಲಿ ಮನೇಲಿ ರೆಕಾರ್ಡ್ ಮಾಡಿಲ್ಲ ಬೆಳಿಗ್ಗೆ ಎಲ್ಲ, ಅದಕ್ಕೆ ಇಟ್ಸ್ ಎ ಟ್ರೈನಿಂಗ್ ಪೀರಿಯಡ್. ಅಣ್ಣ ಬೇಗ ಹಾಕೋಣ, ಯಾಕಣ ಟ್ರೈನಿಂಗು ಪೀಕ್ ಟೈಮಲ್ಲಿ ಅಣ್ಣ ಟ್ರೈನಿಂಗ್ ತಗೊಳ್ಳೋದು. ಅಕ್ಕ ಬೇಗ ಹಾಕ್ಸಕ್ಕ, ಮೊಬೈಲ್ ಹೊಡೆದೋಗಿದೆ, ಗಲೀಜಾಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ, ಹಾಗೆ ತಳ್ಕೊಂಡು ಹೋಗ್ಬೇಕು. ಫುಲ್ ಟ್ಯಾಂಕ್ ಕಿತ್ತನ ಅಂತ ಕನ್ನಡ ಬರಲ್ವನು? ಯಾವ ನೀರು ಹೋಗಿದ್ಯಾ? ಯಾವ ನಿಧಾನಕ್ಕಾಕೋ, ಆಚೆ ಹೋಗ್ಬಿಡುತ್ತಾ? ಲಾಕ್ ಮಾಡಿ ಬ್ರೋ, ಹೋಗುತ್ತಾ? ಫುಲ್ ಖಾಲಿ ಇದೆ ಬಿಡು, ಲಾಕ್ ಆಗುತ್ತೆ. ಇಷ್ಟೊತ್ತಾಗಿದ್ರೆ ಹೆಂಗೋ? ನಾನ್ನೂರು ಮಾಡ್ಬಿಡಿ. ಹಾಂ ಆಯ್ತು, ಜಾಸ್ತಿ ಆಗೋಯ್ತು. ಆಗಿದೆ. ಅಕ್ಕೂರ್ಗೆ ಟೆನ್ಷನ್ ಬಿಟ್ಟೈತನಪ್ಪ. ಯಪ್ಪ ಟೈಮ್ ಬಂದ್ಬಿಟ್ಟು 8:40. ಸೊ ಇವತ್ತು ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ ತಮಿಳ್ನಾಡಿಗೆ. ತುಂಬ ದಿನ ಆಯಿತು. ಈ ಮಾತು ಹೇಳೋಕ್ಕೆ ಬೇಜಾರಾಗುತ್ತೆ ಬಿಡಿ. ಅವನ ಅಕ್ಕನ ಎಷ್ಟು ಸಲಿ ಅಂತ ಹೇಳೋದು, ಯಾವಾಗಲೂ ಗ್ಯಾಪ್ ಬರ್ತಾನೆ ಇರುತ್ತೆ. ಅಲ್ಲೂ ಒಂದು ಡೈಲಾಗ್ ಆಯ್ತು ನೋಡಿ, ಎಂದು ಗ್ಯಾಪ್ ಇಚ್ಚಾವು ఎవల వచ్చింది ಹೊಸ ಮೆಟ್ರೋ. ಯಪ್ಪ ನಾನು ಲೈಫಲ್ಲಿ ಎತ್ತಿಲ್ಲ ಮೆಟ್ರೋ, ಮೊನ್ನೆ ಎತ್ತಿದಪ್ಪ. ಹೇಳೋದು ಒಳ್ಳೆ ಇನ್ಶಿಯಲ್ ಪಿಕಪ್ ಆಯ್ತಾಗ ಟ್ರೈನಲ್ಲಿ ಕಿತ್ಕೊಂಡು ಹೋಗುತ್ತೆ. ಅವನ ಅಜ್ಜಿ ನಿಂತ್ಕೊಂಡ್ರೆ ಬಿದ್ದೋಗ್ತೀವಿ. ಏನೋ ಒಂದು ಸಪೋರ್ಟ್ ಬೇಕು, ಅದಕ್ಕೆ ನೈಟೇ ಬಿಡೋಣ ಅಂತಿದ್ದಿದ್ದು. ನೈಟ್ ಒಂದು 10-10:30 ಸ್ಟಾರ್ಟ್ ಆಗೋಣ ಅಂತಿದ್ದಿದ್ದು. ಆದರೆ ವಿಧಿಲಿಖಿತ ಈ ಮಳೆಯಿಂದ ಸ್ಟಾರ್ಟ್ ಆಗೋಕ್ಕೆ ಆಗಿಲ್ಲ. ಅಯ್ಯೋ ರಜ್ಜಿ ಯಾವಾಗ ನಿಂತೋದ್ರೆ ಆವಾಗ ಸ್ಟಾರ್ಟ್ ಆಗೋಣ ಅಂತ ನಿದ್ದೆನೇ ಹೋಗಿಲ್ಲ ಅಂತಲ್ಲ, ಏನಂದರೆ ಒಂದು 1 ಅವರ್ಗೆ ಒಂದ್ಸಲ ಎದ್ದೇಳೋದು, ಮಳೆ ನಿಂತೋಗಿದ್ಯಾ, ಮಳೆ ಇಲ್ಲ. ರಾತ್ರಿ ಪೂರ್ತಿ ಬೆಳಿಗ್ಗೆ 6 ಗಂಟೆ ಆದರೂ ಒಂದೇ ಮಳೆ ಹೋಯ್ತಾ ಇದೆ. ಸರಿ ಬಿಡೋ ಅಂತೇಳ್ಬಿಟ್ಟು ಎಷ್ಟೊತ್ತು ನಿಂತರೆ ಅಷ್ಟೊತ್ತಿಗೆ ಹೆಂಗೆ ಆಗಿದ್ದು 8 ಗಂಟೆಗೆ ಸ್ಟಾರ್ಟ್ ಆಗೋಣ ಅಂತೇಳ್ಬಿಟ್ಟು 8-8:15 ಸ್ಟಾರ್ಟು. ಲಾಸ್ಟ್ ವೀಕೆ ರೆಡಿ ಆಗಿದ್ದೆ ಹೋಗೋಣ ಅಂತ ಒಬ್ಬನೇ. ಬಟ್ ಏನಂದರೆ ಹೆಲ್ತ್ ಸರಿ ಇರಲಿಲ್ಲ. ಯಾಕೆ ರಿಸ್ಕ್ ಅಲ್ಲ, ರಿಸ್ಕ್ ನನಗೆ ಇಷ್ಟನೇ, ರಿಸ್ಕ್ ತಗೊಳ್ಳೋದು ಇಷ್ಟನೇ. ರಿಸ್ಕ್ ಎಡ್ಕರಲ್ಲ, ನನಗೆ ರಸ್ಕ್ ಸಾಪಿಡ್ರ ಮಾರಿ. ಬಟ್ ಹೇಗಂದ್ರೆ ಬಾಡಿ ಸ್ವಲ್ಪ ಸಪೋರ್ಟ್ ಮಾಡಬೇಕಲ್ಲಪ್ಪ. ಕೆಮ್ಮುತ್ತಾ ಇದ್ದರೆ ಹೆಂಗೆ ಓಡಿಸೋದು, ಹಂಗೆ ಕಷ್ಟ. ಇಲ್ಲಿಗೆ ಹೋಗ್ಬೇಕಂತ ಲಾಸ್ಟು ಒಂದು 7 ಮಂತ್ಸು 8 ಮಂತ್ಸಿಂದ ಡಿಸ್ಕಷನು, ಎಲ್ಲ ಡಿಸ್ಕಷನು. ಹೋಗೋಣ ಅಂತೇಳ್ಬಿಟ್ಟು ಈ ತಿಂಗ್ಳು ಹೋಗೋಣ, ನೆಕ್ಸ್ಟ್ ತಿಂಗ್ಳು ಹೋಗೋಣ, ಇಲ್ಲ ಹಬ್ಬಕ್ಕೆ ಹೋಗೋಣ ಅಂತ ಹೇಳಿ ಅಯ್ಯೋ ಸಾಕಾಗೋಯ್ತು. ಇವ್ರು ಬರಲ್ಲ ಯಾಕೆ ಸುಮ್ಮನೆ ಅಂತೇಳ್ಬಿಟ್ಟು ಈ ವಾರ ಜೈ ಶಿವ ಅನಿಸ್ತಿದ್ದೀನಿ. 3 hours 35 minutes 12:30 ಅಂದರೆ 1 ಗಂಟೆಗೆ ಹೋಗ್ತೀವಿ ಅಂತ ತೋರಿಸ್ತಾ ಇದೆ. ಬಾದೆ ಅಂಜಿ ಬಾಕ್ಸೇ ಕಲಿತಾರೆ ಇವರ ಟ್ರಾಫಿಕ್ ರೇ. ಅಯ್ಯಯ್ಯೋ ಸರ್, ಟ್ರಾಫಿಕ್ ಇರಲ್ಲ ಅಂತ ಇದ್ರಲ್ಲಿ ಬಂದರೆ ಏನು ಸರ್ ಟ್ರಾಫಿಕ್ಕು? ಏಯ್ ಇಂಡಿಕೇಟರ್ ಹೋಗೈತೆ ನೋಡು.
ನಾನು ಹೋದ್ರೆ ಹೋಗ್ಲಿ ಬಿಡು, ಅವನಿಗೆ 3 ಸಲ ಕರೆದೆ, ಅವ್ರ ಅದೃಷ್ಟ ಇಲ್ಲ ಹೋಗಿ ಹೇಗಾದ್ರೂ ಮಾಡ್ಕೊಂಡು ಸಾಯ್ಲಿ. ಏನಪ್ಪ ನೋಡ್ಕೊಂಡು ಹೋಗೋಣ. ಅವ್ನು ಲೆಫ್ಟಲ್ಲಿ ನೀನು ಎಲ್ದ್ರೆ ನೋಡ್ಕೊಂಡು ಹೋಗ್ಬೇಕು. ದೊಡ್ಡವರು ಮತ್ತೆ ರೂಲ್ಸ್ ಗೊತ್ತಿಲ್ಲ, ಲವಡ ಗೊತ್ತಿಲ್ಲ. ನಾವು ಬ್ರೇಕ್ ಮಾಡ್ತೀವಿ, ಈ ಥರ ಬೇರೆಯವ್ರಿಗೆ ಹಾನಿ ಹಿಂಗೆ ಬ್ರೇಕ್ ಮಾಡಲ್ಲ. ಅಣ್ಣ ಏನಣ್ಣ ಟ್ರಾಫಿಕ್ಕು, ಎಲ್ಲಣ್ಣ ಇದು ಯಾವುದಿದು ಚಂದಾಪುರ ಫ್ಲೇವರ್ ಫುಲ್ಲು ಜಾಮು. ಅವನ ಅಕ್ಕನಿಂದ ಅರ್ಧವ್ರು ಬಂದಿಲ್ಲ ಅವರು, ಇನ್ನೊಂಬ ಹೋಗ್ಬೇಕಿದೆ. ಬಚ್ಚಲ್ಲಿ ಹುಡುಗಿರು ನೋಡ್ತವ್ರೆ, ಸಿಗ್ಗಿದೆ ಅದೇಣ ಬಿರ್ನ ಫಾಲ ತಿಳ್ಸ್ಕೊಳ್ಳೋದು ಅರ್ಥ చేసుకొరಪ್ಪ ಅಲ್ಲ. నువ్వు ఆడపిల్లలకి ధర దూరంగా ఉంటావు, అందుకే లెఫ్ట్లో చూపిస్తాను. అది చూస్తూనే ఉంటారు, నాకు తెలుసు అಲ್ಲ. చూడే చూస్తూ ఉంటుంది అదురే అదా అట్లా చెప్పలా. చూడే చూస్తూ ఉంటుంది అదురే అదా అట్లా చెప్పలా. చూస్తూనే ఉంటారు, ఏదో బడుతు ಪಾರೇಚ್ಬಿಟ್ಟಾರೆ ಬಿರ್ನ. ಅದು ಚಾಲ್ರದೇಮ್ కదా. ವೆಯ್ಟ್ ಇಲ್ಲ ಅಂದರೆ ನಾನೇ ನುಗ್ಸ್ಕೊಂಡು ಹೋಗ್ತಿದ್ದೆ. ವೆಯ್ಟ್ ಐತೆ ಗಾಡಿ, ಲೆಫ್ಟಲ್ಲಿ ನುಗ್ಸ. ಹಾಂ ಪದಂడి ಹೋಗಿ ಹಾಕ್ಸ್ಕೊಳ್ಳಿ. NH44 ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಒಂದೇ ದಾರಿ, ಇದೇ ದಾರಿ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಬೆಂಗಳೂರಿನಿಂದ ಮುಗೇ ರೋಡ್. చూడಪ್ಪ ఓదే చాలా అవుతుంది. అమ్మదానం బత్తాయో చాలా ఉందిరా. అయిపోయి సార్, మన బతుకు అయిపోయి సార్, చెక్కేస్తారు. వచ్చి ఇట్లా వాళ్ళు చిక్కుకున్నట్లు అయిపోయింది కదరా స్వామి. ಆಲ್ರೆಡಿ 15 ನಿಮಿಷ 20 ನಿಮಿಷ ಆಯಿತು. ಆಗಲಿ, ಎಷ್ಟೊತ್ತಾಗತ್ತೆ ಆಗಲಿ. ಅವನ ಅಕ್ಕನ ಕ್ಯಾಮ್ರಾ ಆಫ್ ಮಾಡ್ತೀನಿ. ನೀವು ಆಲ್ಮೋಸ್ಟ್ 40 ನಿಮಿಷ ಗುರು, 40 ನಿಮಿಷ ಟ್ರಾಫಿಕ್ ಜಾಮಲ್ಲಿ. ಹಾಂ ಫುಲ್ಲು ಹೇಳೋದೆ ಫುಲ್ಲು ತ್ಯಾವ ಆಗ್ಬಿಟ್ಟಿದೆ. ಹೆಂಗಂದ್ರೆ ಹಂಗೆ ಬರ್ತಾರಲ್ಲ ಗುರು ಇವರು. ಆ ಕಡೆಯಿಂದ ಬರ್ತಾರೆ, ಈ ರೋಡಲ್ಲಿ ಬರ್ತಾರೆ. ಅಲ್ಲಿ ನೋಡಿ, ಇಲ್ಲಿ 2 ಕಿಲೋಮೀಟ್ರ್ ಮೇಲೆ. ಹಾಂ ಅಯ್ಯೋ ಆಲ್ಮೋಸ್ಟ್ 3 ಕಿಲೋಮೀಟ್ರ್ ಇದು ಅಣ್ಣ. 3 ಅಣ್ಣ, ಇನ್ನೂ ಜಾಸ್ತಿ ಐತಣ್ಣ ತಮಲ್ಲ. 3 ಕಿಲೋಮೀಟ್ರ್ ಮೇಲೆ ಐತೆ ಗುರು ಟ್ರಾಫಿಕ್ಕು. ನಮ್ಮ ಹುಡುಗ ಫುಲ್ಲು ಹೀಟ್ ಆಗಿಬಿಟ್ಟಿದ್ದಾನೆ. ಇನ್ನೊಂದು ½ ಅನ್ ಅವರ್ ಇದ್ದಿದ್ರೆ ಕಬಾಬ್ ನನ್ನ ಕಾಲುಗಳೆಲ್ಲ. ಅಯ್ಯೋ ಸ್ವಾಮಿ, ಈ ಪಾಟಿ ಟ್ರಾಫಿಕ್ ಜಾಮ. ಸುಮ್ಮನೆ ಹಂಗೆ ಸರ್ಜಾಪುರ ಮೇಲೆ ಹೋಗ್ತಿದ್ದೆ, ಈ ರೇಂಜ್ ಇದ್ದಿದ್ದೆ ಗೊತ್ತಾಗಿದ್ದೆ. ನನಗೆ ಗೊತ್ತಿಲ್ಲಪ್ಪ. ಇಲ್ಲೇ 1 ಅವರ್ ಆಗಿಬಿಡ್ತಲ್ಲ ಗುರು. 1 ಅವರಲ್ಲಿ ಆಲ್ಮೋಸ್ಟ್ ಒಂದು 80 ಕಿಲೋಮೀಟ್ರ್ ಮೇಲೆ ಹೋಗ್ತಿದ್ದೆ. ನಾನು ನೋಡ ಇಲ್ವಲ್ಲ. ಪರ್ಲ ಬಾಂದೆ ದೊಡ್ಡಪ್ಪ. ಈ ಬಡ್ಡಿ ಸೂಸಿ ಬಾ ಬದುಕಲು ಸಿಕ್ಕಿದ್ದು ಬಾ. ಅದೇ ತಂದು ಸೆಲೆಕ್ಟ್ ಬಿಡೋರಿ, ಕಾಮ್ ಡೌನ್. ವೆಲ್ಕಮ್ ಟು ತಮಿಳ್ನಾಡಿಗೆ ಎಂಟ್ರಿ ಆದ್ವಿ. ಯಾಕೆ ಈ ಫ್ಲೇವರ್ ಮುಚ್ಚಿಬಿಟ್ಟಿದ್ದಾರೆ. ಫಾರ್ ದಿ ಫಸ್ಟ್ ಟೈಮ್ ಐ ಥಿಂಕ್ ನಮ್ಮ ಹುಡುಗನ್ನ ತಮಿಳ್ನಾಡು ಕರ್ಕೊಂಡು ಹೋಗ್ತಿರೋದು. ತಮಿಳಲ್ಲಿ ಮಾತಾಡೋಣ. ಏನು ಪೇಸಿರ್ದಿಲ್ಲ ಎಂದ ಸೊಲ್ಲಿರ್ಕೆ ಹೆಂಗಿರ್ಕೆ இவ்வளோ டிராஃபிக்கு எந்த ஒத்தான்ல ட்ரை చేస్తాను. ಸಾಪಾಡು ತೊಯ್ಲಿ ಲೋಪಲಿಗೆ. ಗುರುಗಳ ಆಕ್ಸಿಡೆಂಟು. ವಾ ಡಿಕ್ಕಿ ಪಾಪ. ಟಿಫಿನಿ ಶಾಪ್ ಇದ್ದಂಗಿದೆ ಇಲ್ವಾ? ಟೀ ಕಾಫಿ ಎಲ್ಲಿ ನೋಡಿದ್ರು ಹಿಂಗೆ ಐತೆ. ಅಲ್ಲಲ್ಲಿ ಪ್ಯಾಚ್ ವರ್ಕ್ ಮಾಡ್ತಿದ್ದಾರೆ. ಪ್ಲಸ್ ಕೆಲವೊಂದು ಕಡೆ ಈ ಥರ ಬ್ರಿಡ್ಜ್ಗಳು ಕಟ್ತವ್ರೆ. ತುಂಬ ಸಲ ಸರ್ವಿಸ್ಗೆ ಹೋಗೋದು, ಮತ್ತು ಎಲ್ಲೋಗೋದು ಇಲ್ಲೋಗೋದು ಹಂಗೆ. NH44 ಅಂದ್ರೇ ಹಂಗೆ. ಈ ರೋಡಲ್ಲಿ ನೀವು ಹೆಂಗೆ ಬೇಕಾದ್ರೂ ನೋಡ್ಬೋದು, ಗಲೀಜು ನೋಡ್ಬೋದು. ಹಬ್ಬ ಏನು ಹೈವೇ ಗುರು ಅಂತ ಅನ್ಬೋದು, ಸುಮಾರಾಗಿದೆ ಅಂತ ಕೂಡ ಅನ್ಬೋದು. ಹಂಗಿರುತ್ತೆ. ಹೋಟ್ಲ್ ಐತಾ? ಗರ್ಖಾ ಖಾನ ಕ್ಯಾ? ಎಲ್ಲ ಕರ್ನಾಟಕದವರ ಬರ್ತಾರೆ ಬಿಡು. ಓಕೆ, ಖಾನ ಪೀಕೆ ಫಿರ್ ಬೋಲೆಗೆ. ಒಂದ್ಸಲಿ ಹೋಟ್ಲಿಗೆ ಬರಲ್ಲ ಅವ್ರ ಅಜ್ಜಿ. 1 ಪ್ಲೇಟ್ ಪೂರಿ
ಮಸಾಲೆ ದೋಸೆ ಅದು ಫುಡ್ ಪೂರಿ ಚೆನ್ನಾಗಿತ್ತಪ್ಪ ಒಪ್ಕೋತೀನಿ. ಬಟ್ ಮಸಾಲೆ ದೋಸೆ ಮಾತ್ರ ಶಾಲ ಗಲೀಜ್ಗೆ ಓದಿದ್ದಾರ. ಪ್ರೈಸು 325. ವಾಪಸ್ ಹೈವೇ ಫಫಾಯ ಲೋಡು ಫಫಾಯ. ಅಬ್ಬಬ್ಬ ಈ ಸಿಟಿಯಲ್ಲಿ ಇದ್ದು ಈ ಕಡೆ ಗ್ರೀನಾಗಿ ಬಂದ್ವಲ್ಲ ಅವರು, ಏನೈತೆ ಇಲ್ಲಿ ಸ್ಟಾಪ್ ಮಾಡಬಾರ್ದು. ಐ ಥಿಂಕ್ ಸರಿಯಾಗಿ ಮಳೆ ಬಿದ್ದಂಗಿದೆ. ಎಲ್ಲಿ ನೋಡಿದ್ರು ಪಾನಿ ನೀರು, ಅಬ್ಬಬ್ಬ ಜಲಪಾತ್. ಇದು ಕಾಲಿದ್ ಕರೆ ಅಯ್ಯೋ ರಾಜ ಅಯ್ಯೋ ಸಿಲಿದ పెద్ద మాట అన్నాడు సరాడు. ಅಯ್ಯೋ ರಾಜ ಅಯ್ಯೋ ಸಿಲಿದ ಐಸ್ರೆ ಎಗಿರ್ತಾ ಅಡಿಕೆ. ನಂದು ತುಂಬ ಏನಂತಾರೆ, ತುಂಬ ನೀರು ಅನಿಸುತ್ತೆ. ಅಡಿಪ ಇಲ್ಲಿ ನಿಲ್ಸೋಣ, ಫೋಟೋಸ್ ಇಲ್ಲಿ ಬರೆಯುತ್ತೆ. ಆಲ್ರೆಡಿ ಸೆಂಟರ್ ಆಫ್ ದಿ ಕೃಷ್ಣಗಿರಿ ಬಂದ್ಬಿಟ್ಟಿದ್ದೀವಿ. ಸೊ ಇವಾಗ ಇಲ್ಲಿಂದ ಲೆಫ್ಟ್ ತಗೊಂಡು ಲಾರಿವನು ಚೆನ್ನೈ ಹೈವೇ ಐತೆ ಅಂದೆ. ಸ್ಟ್ರೈಟ್ ಹೋದರೆ ನಾವು ಕನ್ಯಾಕುಮಾರಿವರೆಗೂ ಹೋಗ್ಬೋದು. ಸೇಲಂ, ಕನ್ಯಾಕುಮಾರಿ, ಬೆಂಗಳೂರಿನಿಂದ ಹೋಗ್ಬೋದು. ಲೆಫ್ಟ್ ಹೋಗ್ಬಿಟ್ಟು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಅಲ್ಲಿ ರೈಟ್ ಎತ್ಕೊಳ್ಳೋದು. ಫ್ಲೇವರ್ ಮೇಲೆ ಹೋಗ್ಬಾರ್ದಾ? ಹಾಂ ಕರೆಕ್ಟು, ಕರೆಕ್ಟ್ ಹೋಗ್ತಾನೆ. ಈ ಬ್ರಿಡ್ಜಾಗ ರೈಟ್ ಎತ್ಕೋಬೇಕು. ಹಾಂ ನೋಡೆ ಕೆ ಆರ್ ಚನ್ನಗಿರಿ. ಓಕೆ, ಐ ಲವ್ KR ಚನ್ನಗಿರಿ. ಈ ರೋಡಲ್ಲಿ ಕೃಷ್ಣಗಿರಿ ರೋಡು ಎಲ್ಲೋ ಹೋಗ್ತಿದ್ದು. ಹಾಂ ಪಾಂಡಿಚೇರಿ 223 ಹೋಗ್ಬಿಡೋಣ. ತಿರುವನಮಲೈ 110 ಕಿಲೋಮೀಟರ್. ಅರುಣಾಚಲಂ ಎರಡೂ ಒಂದೇ. ಅರುಣಾಚಲಂ ಅನ್ನೋದು ಆಂಧ್ರ ತೆಲುಗವರು ಕರೆಯೋದು, ತಿರುವನಮಲೈ ಅಂತ ತಮಿಳ್ನಾಡವ್ರು ಕರೆಯೋದು. ಸೊ ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು ಇಲ್ಲೇ ಅರುಣಾಚಲಂ ಹತ್ರ, ತಿರುವನಮಲೈ ಹತ್ರನೇ. ಇಬ್ಬರು ಹುಡುಗಿರು ಏನೋ ಲೋಡ್ ಹಾಕ್ಕೊಂಡು ಹೋಗಿದ್ರಂತೆ ಮಾರ್ಕೆಟ್ಗೆ. ಪಾಪ ಲೋಡ್ ಹಾಕ್ಬಿಟ್ಟು ರಿಟರ್ನ್ ಬರೋ ಟೈಮಲ್ಲಿ ಪೊಲೀಸ ಕಚಡ ಪೊಲೀಸ್ ಮಗ ಬಂದು ಹೇಳ್ಕೊಂಡು ಹೋಗಿ ಏನೋ ಮಾಡಿದಾನಂತೆ. ಪಾಪ ದೊಡ್ಡ ಇಶ್ಯೂ ಆಗಿತ್ತು. ಇವಾಗ ಏನಾಗಿದೆ ಗೊತ್ತಿಲ್ಲ, ಅಪ್ಡೇಟ್ಸ್ ಏನಿಲ್ಲ ಅದ್ರ ಬಗ್ಗೆ. ಒಳ್ಳೆ ಶಿಕ್ಷೆ ಆಗಲಿ ಅಂತ ಮನಸಾರೆ ಅಂದ್ಕೊಳ್ಳೋಣ. ಆ ಥರ ಮಾಡೋಕ್ಕೆ ಇನ್ನೊಂದ್ಸಲಿ ಯೋಚನೆ ಮಾಡಬೇಕು, ಭಯ ಭಕ್ತಿ ಇರಬೇಕು, ಕತ್ತರಿಸಾಕಬೇಕು, ಏನೋ ಒಂದು ಮಾಡಬೇಕು. ಇನ್ನೊಬ್ರಿಗೆ ಭಯ ಬೀಳ್ಬೇಕಂದ್ರೆ ಹಿಂಗೆ ಇದ್ದರೆ ಭಯ ಬಿಡಲ್ಲ ಯಾರು ಅಂತ. ಏನಂತೀರ? ಈ ಕಡೆ ವಿಲೇಜ್ಗಳು ಇವಾಗ ಈ ಪಲ್ಲಿ ಅನ್ನೋದು ತೆಲುಗು ವರ್ಡ ಅಥವಾ ತಮಿಳ್ ವರ್ಡ ಅರ್ಥನೇ ಆಗಲ್ಲ. ಈ ಕಡೆ ಕೆಲವು ತುಂಬ ಊರುಗಳು ಪಲ್ಲಿ ಅಂತಲೂ ಇದೆ, ಪಟ್ಟೈ ಅಂತಿದೆ, ಪಂಗಟೈ ಅಂತಿದೆ, ಅಥವಾ ಒಂದು ರೀತಿ ರಾಯಿ ಲಾಸ್ಟಲ್ಲಿ ಹೇಳ್ತಿರೋದು. ನೀಡ್ಕಂದ್ರೆ ಅದು ಎಂತ ಬಿಸಿಲಲ್ಲಿ ಪೆರ್ರ ನೊಪ್ಪ ಹಿಡಿಸು ನೀಗೆ. ಇವೆಲ್ಲ ತೆಂಗಿನ ಮರಗಳು ತುಂಬ ಐತೆ, ಬೇಜಾನು ಐತೆ. ಮಾತಾಡ್ತಿದ್ರೆ ಬಾ ಎಲ್ಲ ಒಣಗೋಗ್ತದೆ. ಇವಾಗ ಮೇನ್ ರೋಡಿಂದ ಡೈವರ್ಷನ್ ತಗೊಂಡು ಕೆರೆ ನೋಡಕ್ಕೆ ಬಂದ್ವಿ. ಕೆರೆ ಹೋದಬ್ಬ ಹೇಳೋದು ಸೂಪರ್ కదా. ಇನ್ನೊಂದು 60 ಕಿಲೋಮೀಟರ್ ಇದೆ ಅಷ್ಟೇ. ಸಿಂಪ ಅಷ್ಟೇ 60 ಕಿಲೋಮೀಟರ್ ಇದೆ ಹೋಗ್ಬೇಕಿನ್ನ. ಎಷ್ಟು ಕಿಲೋಮೀಟರ್ ಇದೆ? 60 ಇದೆ. ಹೋಗಿ ಅಲ್ಲಿಂದ ಅರುಣಾಚಲಂ ಗಿರಿ ಪ್ರದಕ್ಷಿಣೆ ಮಾಡಬೇಕು. ಫಸ್ಟ್ ಸಿಂಪ ಮಾತಾಡು, ಬಾ ಮಾತಾಡ್ತಾನೆ. ಗಿರಿ ಪ್ರದಕ್ಷಿಣೆ ಮಾಡಿ ಮತ್ತೆ ಪಾಂಡಿಚೇರಿ ಹೋಗೋಣ ಅಂತ ಪ್ಲಾನ್. ಮತ್ತೆ ಸಿಗೋಣ. ಬಾಯ್ ಎಲ್ಲರಿಗೂ, ಬಾಯ್. ಓಕೆ ಸಿಗೋಣ. ಫೈನಲ್ ಆಗಿ ಬಂದ್ವಿ ಗುರು. ವೆಲ್ಕಮ್ ಟು ಅರುಣಾಚಲಂ ತಿರುವನಾಮಲೈ. ಸಾರಿ, ಇದ್ಮೇಲಿಂದ ಅರುಣಾಚಲಂ ಅಂತ ಕರಿಬಾರ್ದು. ಆ್ಯಕ್ಚುಲಿ ತಮಿಳವ್ರಿಗೆ ಇಷ್ಟ ಆಗಲ್ಲ. ಆವಾಗ ಕೇಳಿದೆ ಅವರು ಏನೋ ಒಂದು ರೀತಿ ನೋಡಿದ್ರು. ಅರುಣಾಚಲ ಬಂದಬಾರ್ದು, ತಿರುವನಾಮಲೈ. ತಿರುಗಲ್ಲ ಕೆಲವರಿಗೆ. ನನಗೂ ಫಸ್ಟಲ್ಲಿ ತಿರುವಲ ಆಗ್ತಿದ್ದೆ. ತಿರುವನಾಮಲೈ ಅದೇ ಇನ್ನೂ 5 ಕಿಲೋಮೀಟರ್ ಇದೆ ಟೆಂಪಲ್ ಹತ್ರ. ಸೊ ಅದು ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಏನು ಎತ್ತ ಅಂತ.
ಅಲ್ಲಿ ಹೋಗಿ ಟೆಂಪಲ್ ಹತ್ರ ಹೋಗಿ ಅಲ್ಲೇ ತಿಳ್ಕೊಂಡು ಮಾಡುವ. ಓ ಲ್ಯಾಂಡ್ ಸ್ಲೈಡ್ ಅಪ್ಪ ಇದು ಪಕ್ಕ. ಎಷ್ಟು ಕಿಲೋಮೀಟ್ರ್ ಇದೆಯಪ್ಪ? 14-18 ಎಷ್ಟೋ. ಇವಾಗಂತೂ ಮಾಡೋಕ್ಕಾಗಲ್ಲ, ಯಾಕಂದರೆ ಹೆವಿ ಬಿಸಿಲು ಐತೆ. ಸದ್ಯ ಮಳೆ ಬಂದರೆ ಮಳೆಯಲ್ಲಿ ಮಾಡೋಣ. ವೆಲ್ಕಮ್ ಟು ತಿರುವಣ್ಣಾಮಲೈ ಟೆಂಪಲ್ ಸಿಟಿ ವೆಲ್ಕಮ್ಸ್ ಯು. ಥ್ಯಾಂಕ್ ಯು.